ಮಧ್ಯಪ್ರಾಚ್ಯದಲ್ಲಿ ಸೇನೆ ಬಲಗೊಳಿಸಿದ ಅಮೆರಿಕ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಸನ್ನದ್ಧವಾಗಿದೆ. ಮಧ್ಯಪ್ರಾಚ್ಯದ ಅಖಾಡಕ್ಕಿಳಿದಂತ 50,000 ಯೋಧರು 200 ಅಮೆರಿಕ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ತನ್ನ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತೋ, ದಾಳಿಯನ್ನ ಮಾಡ್ತೋ, ಇದರ ಬೆನ್ನಲ್ಲೇ ತನ್ನ ಸೇನೆಯನ್ನ ಬಲಗೊಳಿಸಿಕೊಂಡಂತ ಅಮೆರಿಕ ಇರಾನ್ ವಿರುದ್ಧ ಸಮರಕ್ಕೆ ತನ್ನ ಸೇನೆಯನ್ನ ಸನ್ನದ್ಧಗೊಳಿಸ್ತಾ ಇದೆ. ಆ ಮೂಲಕ ಮಧ್ಯಪ್ರಾಚ್ಯದ ಅಖಾಡದಲ್ಲಿ ಈಗ 50,000 ಯೋಧರನ್ನ ಇಳಿಸಲಾಗಿದೆ. 200 ಅಮೆರಿಕದ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದ್ದಾರೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ. ಮಧ್ಯಪ್ರಾಚ್ಯದಲ್ಲಿ ಸೇನೆ ಬಲಗೊಳಿಸಿದ ಅಮೆರಿಕ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಸನ್ನದ್ಧವಾಗಿದೆ. ಮಧ್ಯಪ್ರಾಚ್ಯದ ಅಖಾಡಕ್ಕಿಳಿದಂತ 50,000 ಯೋಧರು 200 ಅಮೆರಿಕ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ತನ್ನ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತೋ, ದಾಳಿಯನ್ನ ಮಾಡ್ತೋ, ಇದರ ಬೆನ್ನಲ್ಲೇ ತನ್ನ ಸೇನೆಯನ್ನ ಬಲಗೊಳಿಸಿಕೊಂಡಂತ ಅಮೆರಿಕ ಇರಾನ್ ವಿರುದ್ಧ ಸಮರಕ್ಕೆ ತನ್ನ ಸೇನೆಯನ್ನ ಸನ್ನದ್ಧಗೊಳಿಸ್ತಾ ಇದೆ. ಆ ಮೂಲಕ ಮಧ್ಯಪ್ರಾಚ್ಯದ ಅಖಾಡದಲ್ಲಿ ಈಗ 50,000 ಯೋಧರನ್ನ ಇಳಿಸಲಾಗಿದೆ. 200 ಅಮೆರಿಕದ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದ್ದಾರೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ. ಮಧ್ಯಪ್ರಾಚ್ಯದಲ್ಲಿ ಸೇನೆ ಬಲಗೊಳಿಸಿದ ಅಮೆರಿಕ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಸನ್ನದ್ಧವಾಗಿದೆ. ಮಧ್ಯಪ್ರಾಚ್ಯದ ಅಖಾಡಕ್ಕಿಳಿದಂತ 50,000 ಯೋಧರು 200 ಅಮೆರಿಕ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ತನ್ನ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತೋ, ದಾಳಿಯನ್ನ ಮಾಡ್ತೋ, ಇದರ ಬೆನ್ನಲ್ಲೇ ತನ್ನ ಸೇನೆಯನ್ನ ಬಲಗೊಳಿಸಿಕೊಂಡಂತ ಅಮೆರಿಕ ಇರಾನ್ ವಿರುದ್ಧ ಸಮರಕ್ಕೆ ತನ್ನ ಸೇನೆಯನ್ನ ಸನ್ನದ್ಧಗೊಳಿಸ್ತಾ ಇದೆ. ಆ ಮೂಲಕ ಮಧ್ಯಪ್ರಾಚ್ಯದ ಅಖಾಡದಲ್ಲಿ ಈಗ 50,000 ಯೋಧರನ್ನ ಇಳಿಸಲಾಗಿದೆ. 200 ಅಮೆರಿಕದ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದ್ದಾರೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ. ಮಧ್ಯಪ್ರಾಚ್ಯದಲ್ಲಿ ಸೇನೆ ಬಲಗೊಳಿಸಿದ ಅಮೆರಿಕ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಸನ್ನದ್ಧವಾಗಿದೆ. ಮಧ್ಯಪ್ರಾಚ್ಯದ ಅಖಾಡಕ್ಕಿಳಿದಂತ 50,000 ಯೋಧರು 200 ಅಮೆರಿಕ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ತನ್ನ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತೋ,
ದಾಳಿಯನ್ನ ಮಾಡ್ತೋ ಇದರ ಬೆನ್ನಲ್ಲೇ ತನ್ನ ಸೇನೆಯನ್ನ ಬಲಗೊಳಿಸಿಕೊಂಡಂತ ಅಮೆರಿಕ ಇರಾನ್ ವಿರುದ್ಧ ಸಮರಕ್ಕೆ ತನ್ನ ಸೇನೆಯನ್ನ ಸನ್ನದ್ಧಗೊಳಿಸ್ತಾ ಇದೆ. ಆ ಮೂಲಕ ಮಧ್ಯಪ್ರಾಚ್ಯದ ಅಖಾಡದಲ್ಲಿ ಈಗ 50,000 ಯೋಧರನ್ನ ಇಳಿಸಲಾಗಿದೆ. 200 ಅಮೆರಿಕದ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನು ಇಟ್ಟಿದ್ದಾರೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ. ಮಧ್ಯಪ್ರಾಚ್ಯದಲ್ಲಿ ಸೇನೆ ಬಲಗೊಳಿಸಿದ ಅಮೆರಿಕ, ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಸನ್ನದ್ಧವಾಗಿದೆ. ಮಧ್ಯಪ್ರಾಚ್ಯದ ಅಖಾಡಕ್ಕಿಳಿದಂತ 50,000 ಯೋಧರು 200 ಅಮೆರಿಕ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ತನ್ನ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತೋ, ದಾಳಿಯನ್ನ ಮಾಡ್ತೋ, ಇದರ ಬೆನ್ನಲ್ಲೇ ತನ್ನ ಸೇನೆಯನ್ನ ಬಲಗೊಳಿಸಿಕೊಂಡಂತ ಅಮೆರಿಕ ಇರಾನ್ ವಿರುದ್ಧ ಸಮರಕ್ಕೆ ತನ್ನ ಸೇನೆಯನ್ನ ಸನ್ನದ್ಧಗೊಳಿಸ್ತಾ ಇದೆ. ಆ ಮೂಲಕ ಮಧ್ಯಪ್ರಾಚ್ಯದ ಅಖಾಡದಲ್ಲಿ ಈಗ 50,000 ಯೋಧರನ್ನ ಇಳಿಸಲಾಗಿದೆ. 200 ಅಮೆರಿಕದ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನು ಇಟ್ಟಿದ್ದಾರೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ. ಮಧ್ಯಪ್ರಾಚ್ಯದಲ್ಲಿ ಸೇನೆ ಬಲಗೊಳಿಸಿದ ಅಮೆರಿಕ, ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಸನ್ನದ್ಧವಾಗಿದೆ. ಮಧ್ಯಪ್ರಾಚ್ಯದ ಅಖಾಡಕ್ಕಿಳಿದಂತ 50,000 ಯೋಧರು 200 ಅಮೆರಿಕ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನ ಇಟ್ಟಿದೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ತನ್ನ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತೋ, ದಾಳಿಯನ್ನ ಮಾಡ್ತೋ, ಇದರ ಬೆನ್ನಲ್ಲೇ ತನ್ನ ಸೇನೆಯನ್ನ ಬಲಗೊಳಿಸಿಕೊಂಡಂತ ಅಮೆರಿಕ ಇರಾನ್ ವಿರುದ್ಧ ಸಮರಕ್ಕೆ ತನ್ನ ಸೇನೆಯನ್ನ ಸನ್ನದ್ಧಗೊಳಿಸ್ತಾ ಇದೆ. ಆ ಮೂಲಕ ಮಧ್ಯಪ್ರಾಚ್ಯದ ಅಖಾಡದಲ್ಲಿ ಈಗ 50,000 ಯೋಧರನ್ನ ಇಳಿಸಲಾಗಿದೆ. 200 ಅಮೆರಿಕದ ಫೈಟರ್ ಜೆಟ್ಗಳೊಂದಿಗೆ ಲಗ್ಗೆಯನ್ನು ಇಟ್ಟಿದ್ದಾರೆ. ಸಮರಾಂಗಣದಲ್ಲಿ B-52S ಬಾಂಬರ್ಗಳನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ.